ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗ ದೇವ್ರೆ, ಸ್ವಲ್ಪ ಸಮಯ ನಿಮ್ಮ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕಾಗುವಂತೆ ನೀವು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಈ ವಾಕ್ಯವನ್ನ ಕೇಳಿ ನಾವೆಲ್ಲರೂ ಕೂಡ ಕರ್ತನೆ ನಿಮ್ಮ ಸಾಕ್ಷಿಯಾಗಿ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡಿದ್ದೇವ್ರೆ. ಯಾವಾಗ್ಲೂ ಕೂಡ ಕರ್ತನೆ ನಿಮ್ಮ ಬೆಳಕನ್ನ ಕರ್ತನೆ ಬೆಳಗಿಸುವಂತ ದೇವ್ರೆ, ನಮ್ಮನ್ನ ನೀವೇ ನಿಮ್ಮ ಸೇವೆಗಾಗಿ ಉಪಯೋಗ ಮಾಡ್ಕೋಬೇಕೆಂಬ ಕೇಳ್ಕೊಳ್ತೇನಪ್ಪ. ವಾಕ್ಯ ಹಂಚುವಂತ ನಿಮ್ಮ ಸೇವಕಿಯನ್ನ ಮತ್ತೆ ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ನಿಮ್ಮ ಸೇವಕರನ್ನು ಕೂಡ ನೀವು ಆಶೀರ್ವದಿಸಿದ್ದೇವೆ. ನಿಮ್ಮ ಬಲದಿಂದ ತುಂಬಿಸ್ರಿ ಕರ್ತನೆ. ಹೇಳುವಂತ ಪ್ರತಿಯೊಂದು ವಾಕ್ಯವನ್ನು ಕೂಡ ಕರ್ತನೆ ನಮ್ಮ ಹೃದಯದಲ್ಲಿ ಮುದ್ರೆ ಮಾಡ್ಕೊಳ್ಳಿಕ್ಕಾಗುವಂತೆ ಕೃಪೆ ಮಾಡ್ರಿ ಅಪ್ಪ. ಹಾಗೆ ಮಾಡಿ ಪ್ರಾರ್ಥನೆ ಕೇಳಲಿಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಸೃಷ್ಟಿನೇ ಇವತ್ತಿನ ವಾಕ್ಯಗಳನ್ನೆಲ್ಲ ಓದುತ್ತೆ, ಸ್ಕ್ರೀನ್ ಮೇಲೆ ಬರೋದು. Amen. Okay, so we are continuing the message of mental healing, and let's go into the main discourse. ನಾವು ಈ ಒಂದು ಮಾನಸಿಕ ಸ್ವಸ್ಥತೆ ಅಂತ 17ನೇ ಪಾಠವನ್ನ ಕಲಿತಾ ಇದ್ದೀವಿ. ಕಳೆದ ವಾರ ಪರಿಚಯವನ್ನ ನಾವು ನೋಡಿದ್ವಿ. ಈ ವಾರ ಮುಖ್ಯ ಸಂದೇಶಕ್ಕೆ ನಾವು ಹೋಗೋಣ. And the start of healing is when our soul meets Christ. ನಮ್ಮ ಈ ಒಂದು ಪ್ರಾರಂಭ ಅನ್ನುವಂಥದ್ದು ನಮ್ಮ ಆತ್ಮ ದೇವರನ್ನ ಸಂಧಿಸುವುದರಿಂದ ಪ್ರಾರಂಭವಾಗುತ್ತೆ. And that's why the blessing of being an evangelist is very important, because we have the power to relay the answer of Christ and allow people to accept Christ. ಸೊ ದೇವರ ಸ್ವಾರ್ಥ ಸೇವಕರಾಗಿರುವಂತದ್ದು ತುಂಬಾ ಬಲವುಳ್ಳದಾಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿನ ನಾವು ಸಂಧಿಸುವಾಗ ನಮ್ಮಲ್ಲಿರುವಂತಹ ಆ ಸುವಾರ್ತೆಯ ಮೂಲಕ ಒಬ್ಬ ವ್ಯಕ್ತಿಯನ್ನ ದೇವರನ್ನ ಯೇಸುವನ್ನ ನಂಬಿಕೊಳ್ಳುವಂತೆ ರಕ್ಷಣೆ ಹೊಂದುವಂತೆ ಮಾಡ್ಲಿಕ್ಕೆ ನಾವು ಶಕ್ತರಾಗ್ತೇವೆ. And our soul is always wavering, wandering around, especially if we don't know Christ. We are under the power of Satan. ಯಾವಾಗ್ಲೂ ನಮ್ಮ ಆತ್ಮ ಅನ್ನುವಂಥದ್ದು ಆ ಕಡೆ ಈ ಕಡೆ ಓಲಾಡ್ತಾ ಇರುತ್ತೆ. ಅದು ಕೂಡ ಯೇಸು ಕ್ರಿಸ್ತನನ್ನ ನಾವು ನಂಬಿಲ್ಲ, ರಕ್ಷಣೆ ಹೊಂದಿಲ್ಲ ಅಂತ ಹೇಳಿದ್ರೆ ಸೈತಾನನ ಶಕ್ತಿ ಒಳಗಡೆ ನಾವು ಬಂಧಿತರಾಗಿರ್ತೇವೆ. So in the Bible it says that Christ is the anchor for our soul. ಸತ್ಯವೇದದಲ್ಲಿ ನಾವು ನೋಡುವ ಹಾಗೆ ದೇವರ ಅಂದ್ರೆ ಯೇಸು ಕ್ರಿಸ್ತನು ಬಂದು ನಮ್ಮ ಆತ್ಮವನ್ನ ಚಲಿಸುವಂತವರಾಗಿದ್ದಾರೆ ಎಂಬುದಾಗಿ. It's not there, but we can read Hebrews 6:19. ಇದರಲ್ಲಿ ಇಲ್ಲ, ಆದ್ರೆ ಅದನ್ನ ಬೈಬಲ್ ಇಂದ ಓದ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 6:19 ಓದೋಣ. ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸಕ್ಕೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂತದ್ದು. ಆಮೆನ್. Amen. So Hebrews 6:19, it says that we have an anchor for our soul. ಇಲ್ಲಿ ನಾವು ನೋಡ್ತಿರುವಂತದ್ದು ಯಾವ್ದಾರನ್ನು ನಾವೇನ್ ಮಾಡ್ಬೋದು, ದೇವರ ಒಂದು ವಾಕ್ಯ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಂದು ಲಂಗಾರು ಹಾಗೆ ಇದೆ ಎಂಬುದಾಗಿ. And this hope is our hope in Jesus Christ. It is our faith. Our faith in Jesus Christ is the anchor. Like a boat has an anchor. In order for the boat to stay still, we have to put the anchor down. ಸೊ ಈ ಲಂಗಾರು ಅಂದ್ರೆ ಏನಂದ್ರೆ ಇದನ್ನ ದೋಣಿಗಳಲ್ಲಿ ಅಥವಾ ಹಡಗುಗಳಲ್ಲಿ ಬಳಸ್ತಾರೆ. ಯಾಕೆ ಅದನ್ನ ಬಳಸ್ತಾರೆ ಅಂತ ಹೇಳಿದ್ರೆ ಆ ಒಂದು ಹಡಗು ಕದಲ್ದ ಹಾಗೆ ಅಥವಾ ಮುಂದೆ ಹೋಗದ ಹಾಗೆ ಒಂದೇ ಕಡೆ ಸ್ಥಿರವಾಗಿ ಇರೋದಕ್ಕೆ ಆ ಲಂಗಾರುಗಳನ್ನ ನೀರಿನೊಳಗೆ ಬಿಡ್ತಾರೆ. And we all have problems. So when the waves of our life come flooding in, if we don't have an anchor, just like the boat, we will be shaken. We will be going with the waves everywhere. ಆ ಒಂದು ಗಾಳಿಯ ರಭಸಕ್ಕೆ, ಅಲೆಗಳ ರಭಸಕ್ಕೆ ಒಂದು ಹಡಗು, ಲಂಗಾರು ಹಾಕಿರದೆ ಇರುವಂತಹ ಹಡಗು ಹೇಗೆ ಒಂದು ಅಲೆಗಳ ಬಡಿಯೋ ಕಡೆ ಹೋಗುತ್ತೋ ಹಾಗೇನೆ ನಮ್ಮ ಜೀವನದಲ್ಲಿ ಕ್ರಿಸ್ತನೆಂಬ ಲಂಗಾರು ಇಲ್ಲದೆ ಇದ್ದರೆ ನಮ್ಮ ಜೀವನ ಕೂಡ ಹಾಗೆ ಆಗುತ್ತೆ.
When Christ is your anchor, you can confess, even though many problems come, many incidents. We feel tired, we feel weary, but we have the true anchor for our soul, which makes us to never be shaken. ಸೊ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳು, ಕಷ್ಟಗಳು, ವಿಪತ್ತುಗಳು ಎದುರಾಗಬಹುದು. ಭಯ ಪಡೋದು ಬೇಡ. ಕ್ರಿಸ್ತನೆಂಬ ಆ ಒಂದು ಲಂಗರು ನಮ್ಮ ಆತ್ಮದಲ್ಲಿ ಸ್ಥಿರವಾಗಿದೆ. So the start of healing starts when our soul is healed. And then when our soul is healed, we can have healing of our mental thoughts and our heart and our physical life. ಇಲ್ಲಿ ಮುಖ್ಯ ಸಂದೇಶದಲ್ಲಿ ಗುಣಪಡಿಸುವಿಕೆ ಆರಂಭ ಅನ್ನುವಂಥದ್ದನ್ನ ನೋಡ್ತೀವಿ. ಆ ಗುಣಪಡಿಸುವಿಕೆ ಅನ್ನೋದು ಮೊದಲು ನಮ್ಮ ಆತ್ಮ ಗುಣ ಹೊಂದಬೇಕು. ಯಾವಾಗ ನಮ್ಮ ಆತ್ಮ ಗುಣ ಹೊಂದುತ್ತೋ ಆಗ ಮಾನಸಿಕವಾಗಿ ಅಂದ್ರೆ ಹೃದಯದ ಏನು ಸಮಸ್ಯೆಗಳ ಗುಣವಾಗುತ್ತೆ. ಅಷ್ಟೇ ಅಲ್ಲದೆ ದೈಹಿಕವಾದಂತಹ ಸಮಸ್ಯೆಗಳು ಕೂಡ ಗುಣವಾಗುತ್ತೆ ಎಂಬುದಾಗಿ ನೋಡ್ತೇವೆ. And that is the order. So if we have a lot of mental, physical problems, but we never meet Christ, we can never receive true healing. ಇದು ಹೇಗಂದ್ರೆ ಮಾನಸಿಕವಾಗಿ, ದೈಹಿಕವಾಗಿ ಅನೇಕ ಸಮಸ್ಯೆಗಳು, ಅನಾರೋಗ್ಯಗಳು ನಮ್ಮಲ್ಲಿ ಇದ್ರೂ ಕೂಡ ಕ್ರಿಸ್ತನನ್ನ ನಾವು ನಂಬದೇ ಇದ್ರೆ, ನಮ್ಮ ಆತ್ಮ ಗುಣ ಹೊಂದದೇ ಇದ್ರೆ ಬೇರೆ ಯಾವ ಗುಣಪಡಿಸುವಿಕೆ ನಡೆಯುವುದಿಲ್ಲ. But if our soul meets Christ, very naturally, as time goes by, as we live our walk of faith, healing just naturally takes place. ಯಾವಾಗ ನಮ್ಮ ಆತ್ಮ ಕ್ರಿಸ್ತನನ್ನ ಸಂಧಿಸುತ್ತೋ, ರಕ್ಷಣೆ ಹೊಂದುತ್ತೋ, ಆಗ ಈ ಒಂದು ನಂಬಿಕೆಯ ಒಂದು ನಡೆಯ ಮೂಲಕ ನಮ್ಮ ಆತ್ಮ ಅನ್ನುವಂಥದ್ದು ಅಥವಾ ಬೇರೆ ಎಲ್ಲಾ ಸಮಸ್ಯೆಗಳು ಕೂಡ ಗುಣ ಹೊಂದುತ್ತಾ ಹೋಗುತ್ತೆ. So number one, the pulpit message that Jesus is the Christ, that is the fundamental answer that we need for healing. ಒಂದು ಪೀಠದ ಸಂದೇಶ ಅಂತ ಹೇಳಿದ್ರೆ ಆ ಪುಲ್ಪಿಟ್ ಮೇಲೆ ನಿಂತ್ಕೊಂಡು ನಾವು ಕೊಡುವಂತ ಸಂದೇಶ ಯೇಸುವೆ ಕ್ರಿಸ್ತನೆಂಬ ಒಂದು ಸಂದೇಶವನ್ನು ನಾವು ಸಾರಬೇಕು. ಯೇಸು ಕ್ರಿಸ್ತನ ಬಗ್ಗೆ ಸಾರುವಂತಹ ಸಂದೇಶಗಳು ನಮ್ಮನ್ನ ಗುಣಪಡಿಸುತ್ತವೆ ಎಂಬುದಾಗಿ ನೋಡ್ತೇವೆ. So when we hear the word of Jesus Christ, healing takes place and all of the darkness is broken down. ಯಾವಾಗ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಸಂದೇಶವನ್ನು ಕೊಡ್ತೀವೋ ಅಥವಾ ಕೇಳಿಸ್ಕೊತೀವೋ ಆಗ ಎಲ್ಲ ಕತ್ತಲೆಯು ನಮ್ಮನ್ನ ಬಿಟ್ಟು ಹೋಗುತ್ತೆ. And there are many people, they live very reckless lives. Like they can't hear the words of other people. Their mind and heart is completely bound by something that is bound by darkness. ಸೊ ಅನೇಕರು ಸುವಾರ್ತೆಯನ್ನ ಅಥವಾ ದೇವರ ವಾಕ್ಯವನ್ನ ಸರಿಯಾಗಿ ಕೇಳಿಸ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಆತ್ಮಗಳು, ಅವರ ಮನಸ್ಸು ಅನ್ನುವಂಥದ್ದು ಒಂದು ಕತ್ತಲೆಯ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರುತ್ತೆ. Even many children, many students when they go to the school to learn, they can't hear what the teacher is saying. Their thoughts are all messed up. That is because they are bound by darkness. So if the word of Christ goes into those sorts of people, the darkness in them is broken down. ನಾನು ಕೆಲವು ಶಾಲೆಗಳಲ್ಲಿ ಕೂಡ ಹೋಗಿದ್ದೆ ದೇವರ ವಾಕ್ಯ ಹೇಳಕ್ಕೆ ಅಂತ ಹೇಳಿ. ಅಲ್ಲಿ ನಾನಾಗ್ಲಿ ಅಥವಾ ಬೇರೆ ಟೀಚರ್ಸ್ಗಳು ಹೇಳುವಂತ ವಾಕ್ಯವನ್ನ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಯಾರು ಕೇಳಿಸ್ಕೊಳ್ತಿರಲ್ಲ. ಯಾರೆಲ್ಲ ಆ ರೀತಿ ಕೇಳಿಸ್ಕೊಳ್ಳಲ್ವೋ ಅವರು ಒಂದು ಕತ್ತಲೆ ಶಕ್ತಿಗಳಿಂದ ಬಂಧಿತರಾಗಿರ್ತಾರೆ. ನಿಜವಾಗ್ಲೂ ಸುವಾರ್ತೆಯ ವಾಕ್ಯಗಳು ಅವರ ಹೃದಯದೊಳಗೆ ಹೋದ್ರೆ ಆ ಕತ್ತಲೆ ಅನ್ನೋದು ಅವನ್ನ ಬಿಟ್ಟು ಹೋಗುತ್ತೆ. That's why hearing the word, going into worship, that is everything, because that's the time when a lot of healing takes place, our soul is revived. ದೇವರ ವಾಕ್ಯವನ್ನ ಕೇಳಿಸ್ಕೊಂಡು ಆ ವಾಕ್ಯದ ಆಳಕ್ಕೆ ಹೋಗೋದು ತುಂಬಾ ಮುಖ್ಯ. ಅದನ್ನ ಮಾಡುವಾಗ ಸ್ವಸ್ಥತೆ ಅನ್ನೋದು ನಮ್ಮ ಆತ್ಮಕ್ಕೆ ತಾನಾಗಿ ಸಂಭವಿಸುತ್ತೆ. And the power of the word comes out in Hebrews 4:12, that the word of God is alive and active, sharper than any double-edged sword. ವಾಕ್ಯಕ್ಕಿರುವಂತಹ ಶಕ್ತಿ ಎಂತದ್ದು ಅಂತ ಹೇಳಿ ಇಬ್ರಿಯರಿಗೆ 4:12 ನಾವು ನೋಡಬಹುದು. ಅದು ಇಬ್ಬಾಯಿಯ ಕತ್ತಿ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. So the word is not a dead word, it is a living word, because we serve a living God and the word is God himself. ಹೌದು, ಆ ವಾಕ್ಯ ಅನ್ನೋದು ಸತ್ತ ವಾಕ್ಯ ಅಲ್ಲ, ಅದು ಜೀವವುಳ್ಳ ವಾಕ್ಯ ಎಂಬುದಾಗಿ, ಅದು ಕಾರ್ಯ ಸಾಧಕವಾಗಿರುವಂತಹ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. And the scripture says that it's like sharper than any double-edged sword. So we have to use the word of God, the word of Christ, as our weapon. ಸೊ ಇಲ್ಲಿ ಎಲ್ಲಾ ಇಬ್ಬಾಯಿ ಕತ್ತಿಗಿಂತಲೂ ಅತಿ ಹರಿತವಾದಂತಹ ಒಂದು ಕತ್ತಿಯಾಗಿದೆ ಇದು ಏನು ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. Because Satan knows that the word of God, the word about Christ is true. He can't deny it. So we have to use that as our weapon against Satan. ದೇವರ ವಾಕ್ಯ, ಕ್ರಿಸ್ತನ ಕುರಿತಾದಂತಹ ಈ ಸತ್ಯವೇದದ ವಾಕ್ಯಗಳೆಲ್ಲವೂ ಕೂಡ ಜೀವವುಳ್ಳ ವಾಕ್ಯಗಳು, ಅದೊಂದು ಇಬ್ಬಾಯಿ ಕತ್ತಿ ಅಂತ ಸೈತಾನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಆ ವಾಕ್ಯದಿಂದಲೇ ಅವನು ಹೆದರ್ತಾನೆ. ಅದನ್ನ ನಾವು ಬಳಸಬೇಕಾಗಿದೆ.
Also, there were the disciples in Acts 2:42-47 that held to the apostles' teachings. ಹಾಗೇನೆ ಎರಡನೇದಾಗಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯ 42ರಿಂದ 47ರಲ್ಲಿ ನೋಡುವಾಗ ಅಲ್ಲಿ ಇದ್ದಂತಹ ಆ ಪ್ರಾಥಮಿಕ ಶಿಷ್ಯರೆಲ್ಲರೂ ಕೂಡ ಅಪೊಸ್ತಲರ ಬೋಧನೆಗಳನ್ನ ಹಿಡ್ಕೊಂಡಿದ್ರು ಎಂಬುದಾಗಿ ನೋಡ್ತೇವೆ. So let's read Acts 2:42. ಅಪೊಸ್ತಲರ ಕೃತ್ಯಗಳು 2:42ನೇ ವಚನವನ್ನು ಓದೋಣ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರನ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಆಮೆನ್. Amen. So it says that they completely devoted themselves to the apostles' teachings. ಈ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಅವರು ಸಂಪೂರ್ಣವಾಗಿ ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ನಿರತರಾಗಿದ್ದಾರೆ ಎಂಬುದಾಗಿ. But what's really important is what kind of message did the apostles teach? ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನಂದ್ರೆ ಆ ಅಪೊಸ್ತಲರು ಸಾರಿದಂತಹ ವಾಕ್ಯವೇನು ಅಂತ. The message that is proclaimed in the church, proclaimed to the believers, that's very important. ನಾವು ಸಭೆಯಲ್ಲಾಗ್ಲಿ ವಿಶ್ವಾಸಿಗಳ ಮಧ್ಯದಲ್ಲಾಗ್ಲಿ ಸಾರುವಂತ ವಾಕ್ಯಗಳು ತುಂಬಾ ಮುಖ್ಯವಾದ ವಾಕ್ಯಗಳಾಗಿವೆ. So actually the apostles, they continue to preach that Jesus is the Christ and that all power is hidden inside of Christ. ಅಪೊಸ್ತಲರು ಸತತವಾಗಿ ಅವರು ಸಭೆಗೆ ಹೊರಗಡೆ ಹೋಗುವಾಗ ಸಾರ್ತಿದಂತ ವಾಕ್ಯ ಯೇಸುವೆ ಕ್ರಿಸ್ತನು ಎಂಬುದಾಗಿ ಸಾರ್ತಾ ಇದ್ರು. ಆ ಕ್ರಿಸ್ತನೊಳಗಡೆ ಇರುವಂತಹ ಶಕ್ತಿಯ ಕುರಿತಾಗಿ ಸಾರ್ತಾ ಇದ್ರು. So holding on to that word, the church, they continue to gather every day. That's very important to have the everyday fellowship with the word of Christ. So ಹಾಗಾಗಿ ಇಲ್ಲಿ ನಾವು ನೋಡೋದಾದ್ರೆ ಆ ಶಿಷ್ಯರೆಲ್ಲರೂ ಕೂಡ ಪ್ರತಿದಿನ ಅಪೊಸ್ತಲರ ಬೋಧನೆಗಳನ್ನ ಕೇಳೋದಕ್ಕಾಗಿ ಅನ್ಯೋನ್ಯತೆಯಲ್ಲಿ ಕೂಡಿ ಬರ್ತಿದ್ರು ಎಂಬುದಾಗಿ ನೋಡ್ತೇವೆ. Because if we read verse 46, so Acts 2:46, it says every day they continued to meet together in the temple courts. ಅಪೊಸ್ತಲರು 2:46ನೇ ವಚನ ಓದ್ಕೊಳ್ಳೋಣ. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. Amen. And also verse 47, it says the Lord added to their number daily. So the Lord kept adding the disciples to them. 47 ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸಿ. Amen. So very important, gathering together, having worship together on the word about Christ. And when we do that, naturally God will add the disciples to us. ಸೊ ನಾವೆಲ್ಲರೂ ಒಟ್ಟಾಗಿ ಸೇರುವಂತದ್ದು, ಆರಾಧಿಸುವಂತದ್ದು, ವಾಕ್ಯವನ್ನು ಕೇಳುವಂತದ್ದು ತುಂಬಾ ಮುಖ್ಯ. ಹೀಗೆ ಮಾಡ್ತಾ ಹೋದ್ರೆ ದೇವರೇ ತಾನು ರಕ್ಷಿಸುವಂತಹ ಜನರನ್ನ ನಮ್ಮ ಒಂದು ಕೂಟಕ್ಕೆ ಸೇರಿಸ್ತಾನೆ. So in many ways, world evangelization is very natural. It's something that just takes place when we have the conclusion of Christ. ಲೋಕ ಸ್ವಾರ್ಥೀಕರಣ ಅನ್ನುವಂಥದ್ದು ಕಷ್ಟದ ಕೆಲಸ ಅಲ್ಲ. ನಾವು ಕ್ರಿಸ್ತನಲ್ಲಿ ಮುಕ್ತಾಯಕ್ಕೆ ಬರುವಾಗ ಅದು ಸಾಧಾರಣವಾಗಿ ನಡೆಯುವಂತ ಕಾರ್ಯವಾಗಿದೆ. And it's an age where many people are not gathering together anymore. They're not having the fellowship on the word. Many people, they're even turning away from their faith. ಈ ದಿನಗಳು ಹೇಗಿವೆ ಅಂದ್ರೆ ವಾಕ್ಯಕ್ಕೋಸ್ಕರ ಕೂಡಿ ಬರ್ತಾ ಇಲ್ಲ. ವಾಕ್ಯ ಕೇಳೋದಕ್ಕಾಗಿ ಕೂಡಿ ಬರದೇ ಇರೋ ಕಾರಣ ಅನೇಕರು ಅವರ ನಂಬಿಕೆಗಳನ್ನ ಬಿಟ್ಟು ಹಿಂದಿನ ಜೀವಿತಕ್ಕೆ ಹೋಗ್ಬಿಡ್ತಾ ಇದ್ದಾರೆ. But we should never forget our identity, and we are a child of God, and rightfully a child of God has to give worship, holding on to the word of Christ, having a time of prayer together. So holding on to that, we should never stop gathering together as the church. ನಾವೆಲ್ಲ ದೇವ್ರ ಮಕ್ಕಳಾಗಿದ್ದೇವೆ. ದೇವ್ರ ಮಕ್ಕಳಾಗಿ ನಿಜವಾಗ್ಲೂ ರಕ್ಷಿಸಲ್ಪಟ್ಟಿರೋರಾಗಿರೋದ್ರಿಂದ ನಾವು ಒಟ್ಟಾಗಿ ಪ್ರಾರ್ಥನೆಯಲ್ಲಿ ಕೂಡಿ ಬರಬೇಕು, ವಾಕ್ಯವನ್ನ ಕೇಳಬೇಕು, ದೇವರನ್ನ ಆರಾಧನೆ ಮಾಡಬೇಕು. ಸೊ ದೇವರ ಮಕ್ಕಳಾಗಿ ಶಿಷ್ಯರಾಗಿ ನಾವು ಜೀವಿಸಬೇಕು. Also in Acts 11, it talks about the Antioch church. ಮೂರನೇದಾಗಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳು 11:19-26 ಅಲ್ಲಿ ಅಂತಿಯೋಕ್ಯ ಸಭೆಯ ಕುರಿತು ಮಾತನಾಡುತ್ತೆ. And this Antioch church, they were the church that scattered after the persecution of Stephen. After Stephen was stoned to death, they all ran away, scattered, but then they gathered again. 8ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದ ಕೊನೆಯಲ್ಲಿ
ಒಂದು ಸ್ಟೇಫನನ್ನ ಕಲ್ಲಿಂದ ಹೊಡೆದು ಸಾಯಿಸ್ಬಿಡ್ತಾರೆ. ಆ ರಕ್ತ ಸಾಕ್ಷಿಯಾಗಿ ಅವರನ್ನ ಸಾಯಿಸ್ಮೇಲೆ ಇವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಆ ಕ್ರೈಸ್ತರೆಲ್ಲರೂ ಚೆದರಿ ಹೋಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಚೆದರಿ ಹೋಗುವವರು 11ನೇ ಅಧ್ಯಾಯದಲ್ಲಿ ಮತ್ತೆ ಕೂಡಿ ಬರೋದನ್ನ ನಾವು ನೋಡ್ಬೋದು. And if we read, like if we have a look at verse 19 to 26, if we have a look at verse 21, it says, "The Lord's hand was with them, and a great number of people believed and turned to the Lord." 11:21 ನಾವು ಓದುವಾಗ ಅಲ್ಲಿ ಕರ್ತನ ಹಸ್ತವು ಅವರಿಗೆ ಸಹಾಯವಾದದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ ನೋಡ್ತೇವೆ. Also in verse 19, it says that they were spreading the word of Christ among the Jews. ಮತ್ತೆ ಅಪೊಸ್ತಲಗಳ 11ರಲ್ಲೇ 19ನೇ ವಚನ ನೋಡುವಾಗ ಸ್ತೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯಹೂದರಿಗೆ ಹೊರತು ಮತ್ತಾರಿಗೂ ದೇವರ ವಾಕ್ಯವನ್ನು ಹೇಳದೆ ಫೆನಿಕಿಯ, ಕುಪ್ರ, ಅಂತಿಯೋಕ್ಯ ಪ್ರಾಂತ್ಯಗಳವರೆಗೂ ಸಂಚರಿಸಿದರು ಎಂಬುದಾಗಿ ನೋಡ್ತೇವೆ. So this was a time like Stephen just got persecuted for proclaiming that Jesus is the Christ, and they are people that if they were caught, they would be stoned as well. They could go to prison, they could be killed. ಆ ಕಾಲದಲ್ಲಿ ಯಾರಾದ್ರೂ ಯೇಸುವೆ ಕ್ರಿಸ್ತನು ಅಂತ ಅಭಿಷಕ್ತನೆಂಬುದಾಗಿ ಸಾರಿ ಹೇಳಿದ್ರೆ ಅಂತವನ್ನ ಹೊಡಿತಿದ್ರು, ಕಲ್ಲಿಂದ ಹೊಡೆದು ಸಾಯಿಸ್ತಾ ಇದ್ರು, ಸೆರೆಮನೆಗಳಿಗೆ ಹಾಕ್ತಾ ಇದ್ರು. ಅಂತಹ ಪರಿಸ್ಥಿತಿಗಳಲ್ಲೂ ಕೂಡ ಸ್ಟೇಫಾನನು ಇರುವಂತಹ ಸತ್ಯವನ್ನ ಧೈರ್ಯವಾಗಿ ಹೇಳ್ತಾ ಇದ್ರು. But they really had the covenant really deeply, truly in their heart. They staked their life. They said, doesn't matter if I go to prison, if I lose everything, I have to preach this word to all the Jews around me. ಆ ಕಾಲದಲ್ಲಿ ಅಪೊಸ್ತಲರು ಅಥವಾ ಇತರ ಶಿಷ್ಯರೆಲ್ಲರೂ ಕೂಡ ಯೇಸುವೆ ಕ್ರಿಸ್ತನೆಂಬ ಸತ್ಯದಲ್ಲಿ ಅವರು ತೀರ್ಮಾನಕ್ಕೆ ಬಂದಿದ್ರು. ಹಾಗಾಗಿ ನಾವು ಸತ್ತರೂ ಪರವಾಗಿಲ್ಲ, ಸೆರೆಮನೆಗೆ ಹೋದ್ರೂ ಪರವಾಗಿಲ್ಲ, ಈ ವಾಕ್ಯದ ನಿಮಿತ್ತ ಸಮಸ್ಯೆಗಳಿಗೆ ನಾವು ಒಳಗಾದ್ರೂ ಪರವಾಗಿಲ್ಲ ಅಂತ ಹೇಳಿ ಧೈರ್ಯವಾಗಿ ಯೇಸುವೆ ಕ್ರಿಸ್ತನಂತ ಸಾರ್ತಾ ಇದ್ರು. And their faith was truly recognized by God because they were first called Christians at Antioch. That's verse 26. ಅವರ ಒಂದು ನಂಬಿಕೆಯನ್ನ ಇಡೀ ಪ್ರಪಂಚ ಗಮನಿಸುವಂತೆ ಮಾಡಿ ಅಂತ್ಯೋಕ್ಯ ಪ್ರಾಂತ್ಯದಲ್ಲೇ ಪಟ್ಟಣದಲ್ಲೇ ಮೊದಲು ಅವರಿಗೆ ಕ್ರೈಸ್ತರು ಎಂಬ ಹೆಸರು ಬಂದಿದ್ದನ್ನ ನಾವು ನೋಡ್ತೇವೆ. So if you have a look at Acts 11:26, at the end of verse 26, it says the disciples were called Christians first at Antioch. ಅಪೊಸ್ತಲಗಳ 11ನೇ ಅಧ್ಯಾಯದಲ್ಲೇ 26ನೇ ವಚನದ ಕೊನೆಯಲ್ಲಿ ನಾವು ನೋಡುವಾಗ ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು ಎಂಬುದಾಗಿ ನಾವು ನೋಡ್ತೇವೆ. So God had a true interest in this church. Wow, they really staked their life to proclaim the absolute answer of Christ. So the hand of the Lord was with them, and they were first called Christians in Antioch. ನಿಜವಾಗ್ಲೂ ಇವರು ಕ್ರಿಸ್ತನಲ್ಲಿ ಮುಕ್ತಕ್ಕೆ ಬಂದದರಿಂದ ಅವರು ಹೋದ ಎಲ್ಲಾ ಕಡೆ ಈ ಒಂದು ಸಂದೇಶವನ್ನ ಸಾರ್ತಾ ಇದ್ದರಿಂದ ಇವರ ಒಂದು ತೀರ್ಮಾನವನ್ನ ಗಮನಿಸಿದಂತ ದೇವರ ಹಸ್ತ ಅವರ ಜೊತೆಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಅವರು ಮೊದಲ ಸಲ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಟ್ಟರು. So these churches that gathered together, held on to the apostles' teachings, the churches that truly staked their life to preach this gospel to all the people around them, God was really upon them. The grace of the Lord never left them. ಸೊ ಈ ಅಂತ್ಯೋಕ್ಯ ಸಭೆ ಅನ್ನುವಂಥದ್ದು ತುಂಬಾ ಬಲವಾಗಿ ಒಂದು ತೀರ್ಮಾನ ಮಾಡ್ಕೊಂಡಿತ್ತು. ಅವರ ಸಭೆಯಲ್ಲಾಗ್ಲಿ ಸುತ್ತಮುತ್ತಲಾಗ್ಲಿ ಇಡೀ ಪ್ರಪಂಚಕ್ಕೆ ಸುವಾರ್ತೆಯನ್ನ ಸಾರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರಿಂದಲೇ ದೇವರು ಆ ಸಭೆಯ ಜೊತೆ, ಸಭೆಯ ಶಿಷ್ಯರ ಜೊತೆಯಲ್ಲಿ ಇದ್ದರು. And that's because they were really concluded with the covenant. They said, we want to be the church that truly does the gospel movement. ಅದು ಸಾಧ್ಯವಾಗಿದ್ದು ಏನಕ್ಕಂದ್ರೆ ಅವರು ನಿಜವಾಗ್ಲೂ ಕ್ರಿಸ್ತನಲ್ಲಿ ಅಂತ ತೀರ್ಮಾನಕ್ಕೆ ಬಂದು ನಾವು ಈ ವಾಕ್ಯದ ಚಳುವಳಿಯನ್ನ ಮಾಡ್ಬೇಕು, ಸತ್ಯ ಸುವಾರ್ತೆಯ ವಾಕ್ಯದ ಚಳುವಳಿಯನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. So the Bible is explaining about these churches, not just like historically explaining about them, but showing us that if we have a gathering of people, a church truly concluded in Christ, then that church will have the same works of the Holy Spirit. ಕ್ರಿಸ್ತನಲ್ಲಿ ನಿಜವಾಗ್ಲೂ ಯಾರಾದ್ರೂ ಮುಕ್ತಕ್ಕೆ ಬಂದಿರುವಂತವ್ರು ಒಂದು ಸಭೆಯಾಗಿ ಕೂಡಿ ಬರೋದಾದರೆ ದೇವರ ಆತ್ಮನು ಅವರಲ್ಲಿ ಅವರ ಮೂಲಕ ಕಾರ್ಯ ಮಾಡ್ತಾರೆ. So the message that the church proclaims, the message about Christ, is truly important to bring healing to the entire church. ಸೊ ವಾಕ್ಯವನ್ನ ನಾವೇನು ಸಾರ್ತೀವಿ ಅದು ಕ್ರಿಸ್ತನ ಕುರಿತಾದ ವಾಕ್ಯ ಇರೋದಾದ್ರೆ ಖಂಡಿತವಾಗ್ಲೂ ಸಭೆಯಲ್ಲಿರುವ ಎಲ್ಲರಿಗೂ ಕೂಡ ಆ ವಾಕ್ಯ ಸ್ವಸ್ಥತೆಯನ್ನ ಉಂಟು ಮಾಡುತ್ತೆ. And then in point 2, the healing ministers, they were in the Bible, it talks about the healing ministers who did the word movement. ಎರಡನೇ ಮುಖ್ಯ ವಿಷಯವನ್ನು ನಾವು ನೋಡೋದಾದ್ರೆ ಗುಣಪಡಿಸುವ ಸೇವಕರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ವಾಕ್ಯದ ಚಳುವಳಿ ಮಾಡುವುದರ ಮೂಲಕ ಅನೇಕ ಸೇವಕರು ಗುಣಪಡಿಸುವ ಸೇವಕರಾಗಿ ಮಾರ್ಪಟ್ರು. So we often hear about like Acts 13, 16, 19. It's about the field covered in darkness. ನಾವು ಪ್ರತಿ ಸಲ ಈ ಸತ್ಯ ಸುವಾರ್ತೆಯಲ್ಲಿ ಮುಂಜಾನೆ ಪ್ರಾರ್ಥನೆಯಲ್ಲಿ ಕೇಳಿಸ್ಕೊಳ್ಳುವಾಗ್ಲೂ ಕೂಡ
ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ, 16ನೇ ಅಧ್ಯಾಯ, 19ನೇ ಅಧ್ಯಾಯದ ಕುರಿತಾಗಿ ಓದ್ತಾ ಇರ್ತೀವಿ, ಕೇಳಿಸ್ಕೊಳ್ತಾ ಇರ್ತೀವಿ. ಈ 3 ಅಧ್ಯಾಯಗಳು ಕೂಡ ಕತ್ತಲೆಯಿಂದ ತುಂಬಿರುವಂತಹ ಕ್ಷೇತ್ರಗಳನ್ನ ಸೂಚಿಸುತ್ತೆ. And in Acts 13, it talks about the island of Cyprus that was seized by a sorcerer, of a false prophet called Bar Jesus. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯವನ್ನ ನಾವು ಓದುವಾಗ ಅಲ್ಲಿ ಪ್ರಾರಂಭದಿಂದಲೇ ನಾವು ನೋಡಬಹುದು ಕುಪ್ರ ದ್ವೀಪದ ಬಗ್ಗೆ ಮಾತನಾಡುತ್ತೆ. ಆ ಕುಪ್ರ ದ್ವೀಪ ಅನ್ನುವಂತ ಇಡೀ ದ್ವೀಪ ಮಂತ್ರವಾದಿಯ ಒಬ್ಬ ವ್ಯಕ್ತಿ ಮಂತ್ರವಾದಿ ಇರ್ತಾನೆ, ಅವನ ಮೂಲಕ ಅದು ಬಂಧನಕ್ಕೆ ಅಥವಾ ಕತ್ತಲೆಯಲ್ಲಿ ನಡೆಸಲ್ಪಡ್ತಿರುತ್ತೆ. So there was a proconsul, a leader of the island of Cyprus, and he was receiving advice from a false prophet. That's Bar Jesus. So this Bar Jesus was controlling the region. ಅಲ್ಲಿ ನಡೀತಾ ಇದ್ದಂತ ವಿಷಯ ಏನು ಗೊತ್ತಾ? ಅಲ್ಲಿ ಆ ಇಡೀ ಕುಪ್ರ ದ್ವೀಪವನ್ನು ನಡೆಸ್ತಿದ್ದಂತ ಒಬ್ಬ ಅಧ್ಯಕ್ಷ ಇದ್ದ, ಒಬ್ಬ ಅಧಿಕಾರಿ. ಆ ಅಧಿಕಾರಿ ಕೂಡ ಈ ಮಂತ್ರವಾದಿ ಹೇಳದ ಹಾಗೇನೆ ಕೇಳಿಸ್ಕೊಂಡು ಅವನು ಅಲ್ಲಿ ಪರಿಪಾಲನೆ ಮಾಡ್ತಾ ಇದ್ದ. So we see a lot of nations, a lot of regions. The leader is actually who is behind the leader, who is advising the leader. That's very important. ಇಲ್ಲಿ ಪ್ರಪಂಚದಲ್ಲಿ ಅನೇಕ ನಾಯಕರುಗಳಿದ್ದಾರೆ. ಆ ನಾಯಕರುಗಳ ಹಿಂದೆ ಯಾರಿದ್ದಾರೆ, ಆ ನಾಯಕರುಗಳನ್ನ ಯಾರು ನಡೆಸ್ತಿದ್ದಾರೆ ಅಥವಾ ಮಾರ್ಗದರ್ಶನ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ. That's why it's very important we always pray for the leaders of our nation. ಅದಕ್ಕಾಗಿನೇ ನಮ್ಮ ದೇಶದ ನಾಯಕರುಗಳಿಗಾಗಿ ಪ್ರಾರ್ಥನೆ ಮಾಡೋದು ತುಂಬಾ ಮುಖ್ಯ. And then we have to pray for the correct leader who can be filled with the Holy Spirit, not the evil spirit. ಅದರಲ್ಲೂ ಕೂಡ ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಿರುವಂತ ನಾಯಕರುಗಳೆಲ್ಲರೂ ಕೂಡ ಸರಿಯಾದ ಆತ್ಮನಿಂದ ತುಂಬಲ್ಪಡಬೇಕೇ ವಿನಃ ದುರಾತ್ಮನಿಂದ ಅಲ್ಲ. So what happened was Paul and his mission team, they went to this island of Cyprus, and Paul proclaimed the name of Jesus Christ to the proconsul, and the sorcerer was angry. ಪೌಲ ಮತ್ತು ಪೌಲನ ತಂಡದವರು ಮಾಡಿದಂತಹ ಕೆಲಸ ಏನಂದ್ರೆ, ಅವರು ಹೋಗಿದ್ದು ಪ್ರಥಮ ಸ್ಥಳನೇ ಈ ಒಂದು ಕುಪ್ರ ದ್ವೀಪಕ್ಕೆ ಹೋದ್ರು. ಅಲ್ಲಿ ಹೋಗಿ ಅಲ್ಲಿದ್ದಂತಹ ಅಧಿಕಾರಿಗೆ ಸುವಾರ್ತೆನ ಸಾರ್ತಾರೆ. But what happened is God worked through Paul, and the false prophet was turned blind. So the proconsul, he turned to the faith and he believed in Jesus Christ after he saw that. ಅಲ್ಲಿರುವಂತಹ ಮಂತ್ರವಾದಿ ಅವನು ಕುರುಡ ಆಗುವಂತದ್ದಾಗ್ಲಿ ಅಥವಾ ಅವನು ಆ ಒಂದು ಪ್ರಾಂತದಲ್ಲಿ ಎಲ್ಲರಿಗೂ ಅವನು ಒಂದು ತಪ್ಪಾದ ಮಾರ್ಗ ಹಿಡಿದಾನಂತಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಅಲ್ಲಿ ಇರುವಂತ ಅಧಿಕಾರಿ ರಕ್ಷಣೆ ಬರೋದನ್ನ ನಾವು ನೋಡ್ತೇವೆ. So it's talking about this region, like the region that we live in, that region can be covered by darkness. So we have to see the region and we have to be able to give the answer to these types of leaders of the region. ಸೊ ಒಂದೊಂದು ಪ್ರಾಂತವನ್ನ ನಾವು ಕೂಡ ಪೌಲನ ಹಾಗೆ ನೋಡ್ಬೇಕು. ಮತ್ತೆ ಆ ಪ್ರಾಂತದಲ್ಲಿರುವಂತಹ ಅಧಿಪತಿಗಳು ಅಥವಾ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಅವ್ರಿಗೆ ಸರಿಯಾದ ವಾಕ್ಯವನ್ನು ಹೇಳ್ಕೊಡ್ಬೇಕು. And after the proconsul, the leader, he meets Christ, accepts Christ, the whole island is revived and saved. ಯಾವಾಗ ಆ ಒಂದು ಅಧಿಪತಿ ದೇವರನ್ನ ಅಂಗೀಕರಿಸ್ಕೊಳ್ತಾರೋ ಆಗ ಇಡೀ ಆ ಒಂದು ಪ್ರಾಂತ್ಯ ಅಥವಾ ಆ ಒಂದು ಕುಪ್ರ ದ್ವೀಪ ಅನ್ನುವಂಥದ್ದು ಉಜ್ಜೀವನಗೊಳ್ಳುತ್ತೆ. And then in Acts 16 to 18, it talks about the demon-possessed slave girl. ಮತ್ತೆ 16ನೇ ಅಧ್ಯಾಯದಲ್ಲಿ ಅಪೊಸ್ತಲರು 16ನೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯ ಮತ್ತು 16ರಿಂದ 18ರಲ್ಲಿ ನೋಡುವಾಗ ಒಂದು ಹುಡುಗಿ ದುರಾತ್ಮ ಪೀಡಿತಳಾಗಿರ್ತಾಳೆ. Sorry, it's not in the table, but yeah, Acts 16 to 18. So Apostle Paul and his team, they meet the demon-possessed slave girl. ಇಲ್ಲಿ ನಾವು ಆ ವಚನ ಹಾಕಿಲ್ಲ ಎರಡನೇದಾಗಿ, ಆದ್ರೆ ಅಲ್ಲಿ ನಾವು ನೋಡುವಂತದ್ದು ಅಪೊಸ್ತಲರು 16ನೇ ಅಧ್ಯಾಯ 16ರಿಂದ 18ರಲ್ಲಿ ಒಂದು ಯೌವನ ಹುಡುಗಿ ದುರಾತ್ಮ ಪೀಡಿತಳಾಗಿ ಇರೋದನ್ನು ನೋಡ್ತೇವೆ. And what happens is so what happens is that this demon-possessed slave girl, she is following Apostle Paul and his team, taunting them. ಸೊ ಏನ್ ನಡೀತಿರುತ್ತಂದ್ರೆ, ಯಾವಾಗೆಲ್ಲ ಈ ಪೌಲ ಮತ್ತು ಅವನ ಜೊತೆ ಸೇವಕರು ಸೇವೆಗಾಗಿ ಹೋಗ್ತಿರ್ತಾರೋ ಅವ್ರನ್ನ ನೋಡಿದಾಗೆಲ್ಲ ಆ ಹುಡುಗಿ ಕಿರ್ಚಾಡೋದನ್ನ ನಾವು ನೋಡ್ತೇವೆ. But what happens is the slave girl, she has many owners, so many people behind her are making profit from her. ಆ ಯವನ ಹುಡುಗಿ ದುರಾತ್ಮ ಪೀಡಿತಳಾಗಿ ಕಣಿ ಹೇಳ್ತಾ ಇದ್ದರಿಂದ ಅವಳ ಯಜಮಾನರುಗಳು ಒಳ್ಳೆ ದುಡ್ಡು ಮಾಡ್ಕೊಳ್ತಾ ಇದ್ರು. So what happens is that once the disciples proclaim the name of Jesus Christ to her, the evil spirit flees from her. ಆದ್ರೆ ಯಾವಾಗ ಪೌಲ ಗದರಿಸಿ
ಅವಳಲ್ಲಿರುವಂತ ದುರಾತ್ಮವನ್ನ ಓಡಿಸ್ತಾರೋ ಆ ದುರಾತ್ಮ ಬಿಟ್ಟು ಹೋಗುತ್ತೆ. And because the evil spirit inside of her is making her predict the future, is making her to tell fortunes. ಸೊ ಆ ಹುಡುಗಿ ಅಲ್ಲ, ಆ ಹುಡುಗಿಯಲ್ಲಿರುವಂತ ದುರಾತ್ಮ ಅಥವಾ ದೆವ್ವ ಏನು ಮುಂದೆ ನಡೆಯುವಂತ ಕೆಲವು ವಿಷಯಗಳನ್ನ ಜನರಿಗೆ ಹೇಳೋದ್ರ ಮೂಲಕ ಹಣ ಗಳಿಸ್ತಾ ಇದ್ರು. And what happens is that when the evil spirit flees from her, the people who are making money off her, they become angry at Paul. ಯಾವಾಗ ಆ ಹುಡುಗಿಯಲ್ಲಿರುವಂತ ದೆವ್ವವನ್ನ ಪೌಲನು ಬಿಡಿಸ್ತಾನೋ ಆಗ ಆ ಹುಡುಗಿಯ ಯಜಮಾನರುಗಳು ಯಾರಿದ್ರು ಹಣ ಮಾಡ್ತಿದ್ದವರು ಅವ್ರಿಗೆ ಸಿಟ್ಟು ಬರುತ್ತೆ. So they throw Paul and I believe Barnabas into prison, and they are locked up there and beaten in prison. ಸೊ ಇಲ್ಲಿ ಆ ಒಂದು ಪೌಲ ಮತ್ತು ಸೀಲನನ್ನ ಬಂಧಿಸಿ ಅವರಿಬ್ಬರನ್ನು ಕೂಡ ಸೆರೆಮನೆಗೆ ಹಾಕೋದನ್ನ ನಾವು ನೋಡ್ತೇವೆ. But what happens is, even in the prison, Paul prays, there must be a plan of God why I am in this prison. ಆದ್ರೆ ಆ ಒಂದು ಸೆರೆಮನೆಯಲ್ಲಿ ಕೂಡ ಪೌಲ ಮತ್ತು ಸೀಲರು ದೇವರನ್ನ ಆರಾಧಿಸ್ತಾ, ನಾನು ಈ ಅರಮನೆ ಏನು ಆ ಸೆರೆಮನೆಯಲ್ಲಿ ಇರೋದು ಕೂಡ ದೇವ್ರ ಚಿತ್ತವಾಗಿರ್ಬೋದು, ದೇವ್ರ ಚಿತ್ತ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡ್ತಿರ್ತಾರೆ. And it's the incident where Paul and Silas, they continue to pray in the prison, then the prison doors break open and all of the chains holding the prisoners, they all fall off. ಯಾವಾಗ ಈ ಒಂದು ಪೌಲ ಮತ್ತು ಸೀಲರು ಪ್ರಾರ್ಥನೆ ಮಾಡ್ತಿರ್ತಾರೋ ಆ ಸಮಯದಲ್ಲಿ ಆ ಒಂದು ಸೆರೆಮನೆಯ ಬಾಗಿಲುಗಳು, ಅವ್ರಿಗೆ ಹಾಕಲ್ಪಟ್ಟಂತ ಎಲ್ಲ ಬೇಡಿಗಳು ಕಳಚಿ ಬೀಳೋದನ್ನ ನಾವು ನೋಡ್ತೇವೆ. And the prison guard, he fears for his life because all the prisoners are going to escape. But at that moment, Paul gives him the blessing of salvation. ಆ ಸೆರೆಮನೆಯ ಯಜಮಾನನು ಕೂಡ ಇದನ್ನೆಲ್ಲ ನೋಡಿ ಎಲ್ಲಾ ಖೈದಿಗಳು ಓಡೋಗಿರ್ತಾರೆ, ಇವರೆಲ್ಲ ಓಡೋದ್ರೆ ಇನ್ನ ಆ ರೋಮದವರು ನನ್ನನ್ನ ಬಿಡೋದಿಲ್ಲ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಅವನೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನೋಡುವಾಗ ಅಲ್ಲಿ ಪೌಲನು ಸಂಧಿಸೋದನ್ನ ನಾವು ನೋಡ್ತೇವೆ. So this Acts 16, it's the region of Philippi. So it's talking about in those regions, there are these kinds of people, like demon-possessed slave girl. ಸೊ ಆ ಒಂದು ಫಿಲಿಪಿ ಪಟ್ಟಣದಲ್ಲಿ ಇವೆಲ್ಲ ನಡೀತಿರೋದನ್ನ ನಾವು ನೋಡ್ತೇವೆ. ಮತ್ತೆ ಆ ದೆವ್ವ ಹಿಡಿದಂತ ಹುಡುಗಿ ಕೂಡ ಫಿಲಿಪಿ ಪಟ್ಟಣದಲ್ಲಿ ಇದ್ದದನ್ನ ನಾವು ನೋಡ್ತೇವೆ. And she's telling people's future. So in the region, many people, there can be these kinds of people. Many people go to them so that they can tell their fortune, but actually those people are possessed by evil spirits. ನಾವು ಇರುವಂತಹ ಪ್ರಾಂತಗಳಲ್ಲಿ ಕೂಡ ಅನೇಕರು ಈ ತರ ಭವಿಷ್ಯವಾಣಿ ಹೇಳೋರು ಇರಬಹುದು. ಆದ್ರೆ ಅವರೆಲ್ಲರೂ ಕೂಡ ದೇವರಿಂದ ಅಲ್ಲ, ದೆವ್ವದಿಂದಲೇ ಭವಿಷ್ಯವಾಣಿ ಹೇಳ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. So it's saying this kind of field needs healing. It needs the light of Christ. We have to shine the light of Christ to that field. ಸೊ ಇಂಥವ್ರಿಗೆ ಗುಣಪಡಿಸುವಿಕೆಯ ಅವಶ್ಯಕತೆ ಇದೆ. ಅವರ ಮನಸ್ಸುಗಳನ್ನ ನಾವು ಗುಣಪಡಿಸಬೇಕಾಗಿದೆ. And then in Acts 19, it's the region of Ephesus. ಮತ್ತೆ ಅಪೊಸ್ತಲಕೃತ್ಯಗಳು 19ನೇ ಅಧ್ಯಾಯವನ್ನ ನಾವು ನೋಡುವಾಗ ಇದು ಎಫೆಸಿ ಪಟ್ಟಣದ ಕುರಿತಾಗಿ ನೋಡ್ತೇವೆ. And Ephesus is completely covered with idols. Everyone is bowing down to false idols. They go to the temple of all of these false gods. ಎಫೆಸಿ ಪಟ್ಟಣ ಅಂದ ತಕ್ಷಣನೇ ನಮ್ಗೆ ನೆನಪಾಗಬೇಕಾಗಿರೋದು ಇಡೀ ಆ ಒಂದು ಪ್ರಾಂತ್ಯ ವಿಗ್ರಹಾರಾಧನೆಗಳಿಂದ ತುಂಬಿರುತ್ತೆ. ಅವ್ರ ಆರಾಧನೆ ಮಾಡದೇ ಇರುವಂತಹ ದೇವರು ದೇವತೆಗಳೇ ಇರ್ತಿರ್ಲಿಲ್ಲ. ಅಂತಹ ಒಂದು ವಿಗ್ರಹಾರಾಧನೆಯಿಂದ ತುಂಬಿ ಒಂದು ಕತ್ತಲೆಯಲ್ಲಿ, ಆತ್ಮಿಕ ಕತ್ತಲೆಯಲ್ಲಿತ್ತು. So in that region, it seems impossible because so many different gods, so many different idols, people completely devote their whole heart to serve these idols. ಅನೇಕ ವಿಧವಾದಂತಹ ದೇವರುಗಳು, ದೇವತೆಗಳು, ಅದರ ವಿಗ್ರಹಗಳು ಆ ಒಂದು ಪಟ್ಟಣದಲ್ಲಿ ಕಾಣಸಿಗ್ತಾ ಇತ್ತು. ಮತ್ತೆ ಆ ಜನರೆಲ್ಲರೂ ಕೂಡ ಅವುಗಳಿಂದ ಬಂಧಿತರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. But Apostle Paul stays there for 2 years and he keeps doing the gospel movement, keeps proclaiming the word of Christ there. ಆದ್ರೆ ಪೌಲನು ಸತತವಾಗಿ 2 ವರ್ಷಗಳು ಆ ಒಂದು ಎಫೆಸೆ ಪಟ್ಟಣದಲ್ಲಿ ಇದ್ದುಕೊಂಡು ಸತತವಾಗಿ ವಾಕ್ಯದ ಚಳವಳಿಯನ್ನ ಮಾಡ್ತಾರೆ, ಸತತವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಸಾರ್ತಾರೆ. And Paul proclaims to the extent that all people in Asia, they ended up hearing about Jesus Christ. ಆ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ 2 ವರ್ಷಗಳು ಆತನ ಅಲ್ಲಿ ಇದ್ದುಕೊಂಡು ಸುವಾರ್ತೆ ಸಾರಿದಕ್ಕೋಸ್ಕರ ಆ ಏಷ್ಯಾ ಪ್ರಾಂತದಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ವಾಕ್ಯವನ್ನ ಕೇಳಿದ್ರು ಎಂಬುದಾಗಿ ನೋಡ್ತೇವೆ. So it's truly the word that can revive the entire region. ನಿಜವಾಗ್ಲೂ ಕೂಡ ಆ ಒಂದು ಪ್ರಾಂತ್ಯವು ಸುವಾರ್ತೀಕರಣಗೊಂಡಿತ್ತು. And in this field of darkness, like Acts 13, 16, 19, these kind of fields, they still exist all over the world. ಅಪೊಸ್ತಲಕೃತ್ಯಗಳು 13ನೇ ಅಧ್ಯಾಯ, 16ನೇ ಅಧ್ಯಾಯ, 19ನೇ ಅಧ್ಯಾಯದಲ್ಲಿ ಇದ್ದಂತಹ ಆ ಕ್ಷೇತ್ರಗಳು, ಆ ಪ್ರಾಂತ್ಯಗಳು ಈಗಲೂ ಕೂಡ ನಮ್ಮ ಸುತ್ತಲೂ ಕೂಡ ಇವೆ.
But there, the prepared disciples that had the conclusion of Christ, Paul and his mission team, they went there and they kept proclaiming about Christ and they broke down all the darkness in those regions. ಆದರೆ ಅಂತ ಪ್ರಾಂತ್ಯಗಳಲ್ಲಿ ಕೂಡ ದೇವರು ಸಿದ್ಧಪಡಿಸಿರುವಂತಹ ಶಿಷ್ಯರು ಅಲ್ಲಿ ಹೋಗಿ ಸ್ವಾರ್ಥ ಸಾರೋದ್ರ ಮೂಲಕ ಅಲ್ಲಿರುವಂತಹ ಎಲ್ಲ ವಿಗ್ರಹಾರಾಧನೆಯ ಕೆಟ್ಟ ಸಂಪ್ರದಾಯಗಳು, ಮೂಢ ಭಕ್ತಿಗಳನ್ನ, ಕತ್ತಲೆಯ ಶಕ್ತಿಗಳನ್ನ ಮುರಿದ್ರು ಎಂಬುದಾಗಿ ನಾವು ನೋಡ್ತೇವೆ. So this is called the word movement. God wants this word to move house by house, region by region. ದೇವರ ಚಿತ್ತ ಏನಂದ್ರೆ ಈ ವಾಕ್ಯದ ಚಳುವಳಿ ಅನ್ನುವಂಥದ್ದು ಗುಣಪಡಿಸುವ ಸೇವಕರ ಮೂಲಕ ಮನೆಯಿಂದ ಮನೆಗೆ, ಗ್ರಾಮದಿಂದ ಗ್ರಾಮಕ್ಕೆ, ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಅದು ಹರಡಬೇಕು ಅಂತ. We can preach the gospel to our children, to our family, and revive those kinds of fields, but God wants a movement continuously. This word goes to all my neighbors, my entire region. ನಾವು ನಮ್ಮನ್ನಾಗಲಿ ನಮ್ಮ ಕುಟುಂಬವನ್ನಾಗಲಿ ಉಜ್ಜೀವನ ಪಡಿಸ್ಕೊಳ್ಳೋದು ಮುಖ್ಯ. ಆದ್ರೆ ದೇವರು ಎದುರು ನೋಡುವಂಥದ್ದು ಏನಂದ್ರೆ ಈ ವಾಕ್ಯದ ಚಳುವಳಿ ಅನ್ನೋದು ಒಂದೊಂದು ಪ್ರಾಂತ್ಯಗಳಿಗೂ ಅದು ಹರಡಬೇಕು ಅನ್ನೋದೇ ಆತನ ಉದ್ದೇಶ. So God gave us this commission, this calling. God didn't give this blessing to anybody else. Because we are the children of God, we have to receive it, we have to hold to it. ನಾವು ಈ ದೇವರ ಮಕ್ಕಳಾಗಿರೋದ್ರಿಂದಲೇ ಈ ಒಂದು ಒಡಂಬಡಿಕೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಬೇರೆ ಯಾರಿಗೂ ಕೊಡದಿರುವಂತ ಈ ಒಂದು ಒಡಂಬಡಿಕೆ ನಮಗೆ ದೇವರು ಕೊಟ್ಟಿದ್ದಾರೆ. And really, with the deep prayer, one person can truly save one region, one nation. ನಿಜವಾಗಲೂ ಆ ಪ್ರಾರ್ಥನೆ ಆಳಕ್ಕೆ ಹೋಗುವುದರ ಮೂಲಕ ಒಬ್ಬ ವ್ಯಕ್ತಿ ಒಂದು ಸಭೆಯನ್ನ, ಒಂದು ಕ್ಷೇತ್ರವನ್ನ, ಒಂದು ದೇಶವನ್ನ ರಕ್ಷಿಸಬಲ್ಲನು. You can be a remnant, young person, student, even a pastor. But if you really start that true prayer from today, then that prayer will absolutely be answered by God. ನೀನು ಸಾಧಾರಣವಾಗಿ ಒಂದು ಉಳಿದವರಾಗಿರ್ಬೋದು, ಅಥವಾ ಒಂದು ಸೇವಕರಾಗಿರ್ಬೋದು, ಒಂದು ಶಿಷ್ಯನಾಗಿರ್ಬೋದು, ಆದ್ರೆ ಪ್ರಾರ್ಥನೆ ಆಳಕ್ಕೆ ನೀನು ಹೋಗುವಾಗ ಖಂಡಿತವಾಗ್ಲೂ ನಿನ್ನ ಮೂಲಕ ದೇವರು ಕಾರ್ಯಗಳನ್ನು ಮಾಡ್ತಾರೆ. So God called us to heal the entire region and heal myself as well. ದೇವರು ನಮ್ಮನ್ನ ಕರೆದಿದ್ದು ನಮ್ಮನ್ನ ಗುಣಪಡಿಸ್ಕೊಂಡು ನಾವಿರುವಂತ ಪ್ರಾಂತ್ಯಗಳನ್ನ ಗುಣಪಡಿಸ್ಬೇಕು ಅಂತ ಹೇಳಿ. So we will conclude with a prayer. ಅಲ್ಲಿಗೆ ನಾವು ಮುಗಿಸ್ಕೊಳ್ಳೋಣ. ಮುಂದಿನ ವಾರ 3ನೇ ಒಂದು ವಿಷಯವನ್ನ ನಾವು ನೋಡೋಣ, ಪರಿಸರವನ್ನ ಹೇಗೆ ಗುಣಪಡಿಸ್ಬೇಕು ಅಂತ ಹೇಳಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಶಂಕರ್ ಮಾಮ ಪ್ರಾರ್ಥನೆ ಮಾಡ್ತೀರಾ? ಎಸ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಲೋಕದ ತಂದೆ ಆಗಿರುವಂತ ನಮ್ಮ ದೇವರೇ, ಈ ಒಂದು ವೇಳೆ ನಿನ್ನ ಒಂದು ಪಾದ ಸನ್ನಿಧಾನದಲ್ಲಿ ನಾವು ಬರ್ಲಿಕ್ಕೂ ಒಳ್ಳೆ ವಾಕ್ಯವನ್ನ ಕೇಳಲಿಕ್ಕೆ ಕೃಪೆ ತೋರಿದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ದೇವರೇ, ನಿನ್ನ ಪಾದ ಸನ್ನಿಧಾನದಲ್ಲಿ ಈ ವಾಕ್ಯವನ್ನ ಕೊಟ್ಟು ದೇವರೇ ನಮ್ಮ ಹೃದಯದಲ್ಲಿ ಅದು ಬೆಳೆದು ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡು. ಹೌದು ಕರ್ತನೆ, ವಾಕ್ಯವನ್ನು ಹಂಚಿಕೊಂಡಂತ ನಿನ್ನ ಕರ್ತನೆ ಮಗಳನ್ನು ಕೂಡ ಆಶೀರ್ವದಿಸು, ನಡೆಸು. ಟ್ರಾನ್ಸ್ಲೇಟ್ ಮಾಡಿದಂತ ನಿನ್ನ ಮಗನನ್ನು ಕೂಡ ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ಕೇಳಿದಂತ ಪ್ರತಿಯೊಬ್ಬರನ್ನು ಕೂಡ ನಡೆಸು. ಮುಂದಿನ ದಿವಸಗಳಲ್ಲಿ ನಾವು ಸೇರಿ ಬರುವವರೆಗೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಆಮೆನ್. Amen.